ಸರ್, ಇವತ್ತಿನ ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಮುಖ್ಯ ರೂವಾರಿಗಳು ನೇತೃತ್ವ ವಹಿಸಿದಂತಹ ಮಾನ್ಯ ಶಾಸಕರಾದ ಎಸ್.ಆರ್. ವಿಶ್ವನಾಥನವರಿಂದ ಇವತ್ತು ಇಷ್ಟು ಅದ್ದೂರಿಯಾಗಿ ನಾವು ಕಾರ್ಯಕ್ರಮ ಮಾಡೋದಕ್ಕೆ ಸಾಧ್ಯವಾಯಿತು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ಥಳಿ ಯಲಹಂಕದಲ್ಲಿ ಸುಮಾರು ಒಂದು 10 ತಿಂಗಳ ಹಿಂದೆ ಏನು ಅನಾವರಣ ಮಾಡಿದ್ರು. ಇದು ಮೊದಲನೇ ಬಾರಿ. ಯಾಕಂದ್ರೆ ಹಿಂದೆ ಎಲ್ಲ ನಾವು ವಿಧಾನಸೌಧಕ್ಕೆ ಹೋಗ್ತಾ ಇದ್ರಿ ಅಂಬೇಡ್ಕರ್ ಜಯಂತಿಗೆ. ಇವತ್ತು ಅಂಬೇಡ್ಕರ್ ಜಯಂತಿಗೆ ಯಲಹಂಕದ ಮಿನಿ ವಿಧಾನಸೌಧ 14 ಅಡಿಗಳ ಎತ್ತರದ ಒಂದು ಕಂಚಿನ ಪ್ರತಿಯನ್ನ ಸ್ಥಾಪಿಸಿಕೊಟ್ಟು ಇವತ್ತು ಅವರ ಆರಾಧನೆ ನಮಗೆ ಬೇಗ ಸಿಗುವಂತೆ ಮಾಡಿದಂತಹ ಮಾನ್ಯ ಶಾಸಕರಾದ ಎಸ್.ಆರ್. ವಿಶ್ವನಾಥನವರಿಗೆ ಇಲ್ಲಿನ ದಲಿತ ಮತ್ತು ಶೋಷಿತರ ಜನರ ಪರವಾಗಿ ನಾನು ಮೊದಲನೇದಾಗಿ ಅವರು ಧನ್ಯವಾದವನ್ನ ತಿಳಿಸ್ತಾ ಇದ್ದೀನಿ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅತಿ ದೊಡ್ಡದಾಗಿ ಇವತ್ತು ನಾವು ಆರಾಧನೆಯನ್ನ ಮಾಡಿದ್ದೇವೆ. ಇವತ್ತು ಅವರನ್ನ ಆಧಾರಣೆ ಮಾಡುವುದರ ಜೊತೆಗೆ ಅವ್ರನ್ನ ಅಧ್ಯಯನ ಸಹ ಇವತ್ತು ನಾವು ಮಾಡಬೇಕಾಗಿದೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಭಾರತದಲ್ಲಿ ಜನಿಸಿದ್ರು ಸಹ ಇವತ್ತು ವಿಶ್ವದ ಎಲ್ಲಾ ದೇಶದಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾರಂದ್ರೆ ಅವರ ಒಂದು ವ್ಯಕ್ತಿತ್ವ ಮತ್ತು ಅವರು ಈ ದೇಶಕ್ಕೆ ಕೊಟ್ಟ, ಈ ವಿಶ್ವಕ್ಕೆ ಕೊಟ್ಟಂತಹ ಮೌಲ್ಯಗಳು ಬಹಳಷ್ಟು ಇದೆ ಅಂತೇಳಿ ಇವತ್ತು ನಾವು ಅರ್ಥಕೊಬೇಕಾಗ್ತದೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಮಾನತೆಯ ಹರಿಕಾರರು ಏನು ಈ ದೇಶದಲ್ಲಿ ಇದ್ದಂತಹ ಜಾತಿ ಅಸ್ಪೃಶ್ಯತೆಯ ವಿರುದ್ಧ ಹೋರಾಟವನ್ನ ಮಾಡಿ ಪ್ರತಿಯೊಬ್ಬರು ಸಮಾನತೆಯಿಂದ ಬದುಕೋದಕ್ಕೆ ಈ ದೇಶಕ್ಕೆ ಅತಿ ದೊಡ್ಡ ಲಿಖಿತ ಸಂವಿಧಾನವನ್ನ ಕೊಟ್ಟು ಇವತ್ತು ಮಾಧ್ಯಮದ ಮುಖಾಂತರ ಮಾತಾಡ್ತೀರಿ. ಇವತ್ತು ಸಮಾನತೆಯಿಂದ ಓಡಾಡ್ತಾ ಇದ್ರಿ. ಮಹಿಳೆಯರು ಸಮಾನತೆಯಿಂದ ಕಾರ್ಮಿಕರಿಗೆ ಸಿಗಬೇಕಾದ ಸವಲತ್ತುಗಳು ಸಿಗ್ತಾ ಇದೆ. ನಮ್ಮ ಹಕ್ಕನ್ನ ಕೇಳೋದಕ್ಕೆ ಧ್ವನಿಯನ್ನ ಕೊಟ್ಟಂತವ್ರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ತಪ್ಪಾಗ್ಲಾರ್ದು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಮನೆಗಳಲ್ಲೂ ಸಹ ಅವರ ಬೆಳಕು ಉರಿಯುವಂತೆ ನಾವು ಮಾಡಬೇಕು. ಮನೆಗಳಲ್ಲೂ ಸಹ ಇವತ್ತು ಪೂಜೆ ಮಾಡುವಂತಹ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಿಂದೆ 2016ನೇ ತಾರೀಕು 2016ನೇ ಇಸ್ವಿಯಲ್ಲಿ ಬಾಬಾ ಸಾಹೇಬ್ರ 125ನೇ ಜನ್ಮ ದಿನೋತ್ಸವ ಕಾರ್ಯಕ್ರಮ GKVKಯಲ್ಲಿ ನಡೀತದೆ. ಇಡೀ ವಿಶ್ವದ ಚಿಂತಕರೆಲ್ಲ ಸಹ GKVKಗೆ ಬರ್ತಾರೆ. ಏನು ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಇದ್ದಾರೆ, ಅವರು ಸಹ ಆಹ್ವಾನಿತರಾಗಿರ್ತಾರೆ. ಇವ್ರು ಯಾರು ಅಂದ್ರೆ ಏನು ಅಮೆರಿಕದಲ್ಲಿ ಏನು ಜನಾಂಗೀಯ ಕಪ್ಪು ಬಿಳಿಯರ ಮನೆ ಹೋರಾಟ ಮಾಡಿದಂತಹ ಅವರ ಸುಪುತ್ರ ಇಲ್ಲಿ GKVKಗೆ ಬಂದಿರ್ತಾರೆ. ಅವರು ಹೇಳ್ತಾರೆ ಭಾಷಣ ಮಾಡಬೇಕಾದ್ರೆ, ನಾನು ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನನಗೆ ಅರಿವಿರ್ಲಿಲ್ಲ. ಈ ಕಾರ್ಯಕ್ರಮಕ್ಕೆ ನಮಗೆ ಆಹ್ವಾನ ಮಾಡಿದ ಮೇಲೆ ಬಾಬಾ ಸಾಹೇಬರ ಬಗ್ಗೆ ನಾನು ಓದಿಕೊಂಡೆ. ಒಂದು 15 ದಿನ 16 ದಿನ ಸ್ಟಡಿ ಮಾಡಿದೆ. ಕೇವಲ 5% ಕೂಡ ನನಗೆ ಅವರ ವಿಚಾರಗಳನ್ನ ತಿಳ್ಕೊಳೋದಕ್ಕೆ ಸಾಧ್ಯವಾಗ್ಲಿಲ್ಲ. ಆ 5% ವಿಚಾರಗಳಲ್ಲಿ ನನಗೆ ಗೊತ್ತಾಯ್ತು, ಇಡೀ ವಿಶ್ವದ ಎಲ್ಲಾ ದೇಶಗಳ ಸಮಸ್ಯೆಗಳು ಏನಾದ್ರೂ ಬಗೆಹರಿಬೇಕಾದ್ರೆ ಅಂಬೇಡ್ಕರ್ ಅವರ ಚಿಂತನೆಗಳನ್ನ ಓದ್ಕೊಂಡ್ರೆ ಇಡೀ ದೇಶಗಳ ಒಂದು ಸಮಸ್ಯೆಗಳು ಬಗೆಹರಿಯುವಂತಹ ಎಲ್ಲಾ ರೀತಿಯ ತತ್ವಗಳು ಅಂಬೇಡ್ಕರ್ ಅಲ್ಲಿ ಇದೆ ಅಂತೇಳಿ ಏನು ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಅವರು GKVKಯಲ್ಲಿ ಭಾಷಣ ಮಾಡ್ತಾರೆ. ಖಂಡಿತವಾಗಿಯೂ ಸಹ ಇವತ್ತು 32 ಡಿಗ್ರಿಗಳನ್ನ ತೆಗೆದುಕೊಂಡಿರುವಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಂದೆ ಯಾರಾದ್ರೂ ಸರಿಸಾಟಿಯಾಗಿ ನಿಲ್ಲೋದಕ್ಕೆ ಸಾಧ್ಯನಾ ಅಂತ ನಾವು ಆಲೋಚನೆ ಮಾಡಬೇಕಾಗ್ತದೆ. ಇವತ್ತು ಲಂಡನ್ ಯೂನಿವರ್ಸಿಟಿಯಿಂದ ಎಕನಾಮಿಕ್ಸ್ ಇಂದ ರಾಜ್ಯ ತಜ್ಞರು, ನೀರಾವರಿ ತಜ್ಞರು, ಎಲ್ಲಾ ರೀತಿಯ ತಜ್ಞರು, ಹಣಕಾಸಿನ ತಜ್ಞರು ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಮೂಲ ಕಾರ್ಯಕರ್ತರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರ ಚಿಂತನೆಗಳನ್ನ, ಅವರು ಕೊಟ್ಟಂತಹ ಸಂವಿಧಾನವನ್ನ ಸಮಗ್ರವಾಗಿ ಏನಾದ್ರೂ ನಡೆಸ್ಕೊಂಡು ಹೋದ್ರೆ ದೇಶದ ಚಿತ್ರಣ ಬದಲಾಗುತ್ತೆ. ಆದ್ರೆ ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಎಲ್ಲಿ ಅವರು ದೊಡ್ಡದಾಗಿ ಬೆಳೀತಾರಂತೇಳಿ ಅವ್ರನ್ನ ತುಳಿಯುವಂತ ಹುನ್ನಾರ ಹಿಂದೆ ಎಲ್ಲ ನಮ್ಮ ದೇಶದಲ್ಲಿ ನಡೆದಿದೆ. ಆದ್ರೆ ಇವತ್ತು ಎಲ್ಲೋ ಒಂದ್ ಕಡೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆದ್ಮೇಲೆ ಸುಮಾರು 13 ವರ್ಷಗಳಿಂದ ಅವರು ಪ್ರಧಾನಿ ಆಗಿದ್ದಾರೆ. ಇವತ್ತು ಮಹಿಳೆಯರಿಗೆ ಒಂದು ಸಮಾನತೆ 33% ಯಾರೂ ಸಹ ಧೈರ್ಯ ಮಾಡಿರ್ಲಿಲ್ಲ. ಇದು ಲೋಕಸಭೆಯಲ್ಲಿ ಇರ್ಬೋದು, ವಿಧಾನಸಭೆಯಲ್ಲಿ ಇರ್ಬೋದು, 33% ಮಹಿಳೆಯರಿಗೆ ಮೀಸಲಾತಿ ಕೊಡುವುದು ಎಷ್ಟು ದೊಡ್ಡ ಕೆಲಸ ಹೇಳ್ರಿ. ಇದನ್ನೇ ಅಂಬೇಡ್ಕರ್ ಅವರು ಹೇಳ್ತಾ ಇದ್ದಂತ ಕೆಲಸ. ಇವತ್ತು ಅಂಬೇಡ್ಕರ್ ಅವರ ದಾರಿಯಲ್ಲಿ ನಡೆದಾಗ ಮಾತ್ರ ಈ ದೇಶ ಸುಭದ್ರವಾಗಿರ್ತದೆ ಮತ್ತು ಸಂಘಟಿತವಾಗಿ ಹೋದಾಗ ಮಾತ್ರ ಈ ದೇಶ ಎಲ್ಲಾ ರೀತಿಯಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನಾನು ಇವಾಗ ಹೇಳೋದಕ್ಕೆ ಬಯಸ್ತೀನಿ. ಸರ್, ಇವತ್ತು ಪ್ರತಿಯೊಂದು ದೇಶದಲ್ಲೂ ಒಂದೊಂದು ರೀತಿಯ ಆಚರಣೆಗಳಿದೆ. ಆದ್ರೆ ನಮ್ಮ ಭಾರತ ದೇಶ ಇಡೀ ವಿಶ್ವದಲ್ಲೇ ವಿಶಿಷ್ಟವಾದಂತಹ ದೇಶ.
ಯಾಕಂದ್ರೆ ನಮ್ಮಲ್ಲಿರುವಂತಹ ಜಾತಿ ವ್ಯವಸ್ಥೆ ಇರ್ಬೋದು, ಭಾಷೆ, ನಾವು ಮಾತಾಡುವಂತಹ ಭಾಷೆಗಳಿರ್ಬೋದು, ಧರ್ಮಗಳಿರ್ಬೋದು, ಹಲವಾರು ಧರ್ಮಗಳಿದೆ. ಆದ್ರೆ ಇದನ್ನೆಲ್ಲ ಒಂದು ಕಡೆ ಸೇರಿ ನಾವು ಭಾರತ ಅಂದಾಗ ಎಲ್ಲರೂ ಒಗ್ಗೂರಳದಾಗಿ ಭಾರತ ಅಂತಿರಲ್ಲ, ಅದು ಕೊಟ್ಟಿರುವಂತಹ ಸಂವಿಧಾನ ಏನ್ ಇವತ್ತಿದೆ, ಆ ಸಂವಿಧಾನದ ಶಕ್ತಿನೇ ಅದೇ ಅಂತ ಹೇಳ್ಬೋದು. ಇವತ್ತು ವಿಶ್ವದ ಅತಿ ದೊಡ್ಡ ಲಿಖಿತ ಸಂವಿಧಾನ. ಆ ರೀತಿಯ ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಧ್ಯಯನ ಮಾಡಿ ಅವರು 60 ರಾಷ್ಟ್ರಗಳ ಸಂವಿಧಾನವನ್ನ ಅಧ್ಯಯನ ಮಾಡ್ತಾರೆ. ನಮ್ಮ ದೇಶಕ್ಕೆ ಸಂವಿಧಾನ ಬರಿಬೇಕಾದ್ರೆ ಅವರು ಕರಡು ಸಮಿತಿ ಅಧ್ಯಕ್ಷರಾಗಿ ನಮಗೆ ಸ್ವತಂತ್ರ ಸಿಕ್ಕಂತ ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ಸಂವಿಧಾನ ಕೊಡೋದಕ್ಕೆ ಆಚೆ ಎಲ್ಲ ಸುತ್ತಾಡ್ತಾರೆ, ಬೇರೆ ಯಾರಾದ್ರೂ ಮೇಧಾವಿ ಸಿಗ್ತಾರ ಅಂತೇಳಿ. ಆದ್ರೆ ಕೊನೆಯದಾಗಿ ಇವರು ಕೊಡುವಂತ ಉತ್ತರ ಏನಂದ್ರೆ, ನಿಮ್ಮಲ್ಲೇ ಅತಿ ದೊಡ್ಡ ಒಂದು ಶಕ್ತಿ ಇದೆ, ಅದು ಅಂಬೇಡ್ಕರ್ ಅವರು, ಅವರಿಂದ ಮಾತ್ರ ನಿಮ್ಮ ದೇಶಕ್ಕೆ ಸಂವಿಧಾನ ಕೊಡಕ್ಕಾಗ್ತದೆ, ಬೇರೆ ಯಾರಿಂದನೂ ಸಾಧ್ಯ ಇಲ್ಲ. ಯಾಕಂದ್ರೆ ಈ ನೆಲದಲ್ಲಿ ಹುಟ್ಟಿದಂತಹ ಭಾರತೀಯ ಸಂಸ್ಕೃತಿ ಗೊತ್ತಂತಹ ಬಾಬಾ ಸಾಹೇಬ್ ಅವ್ರಿಗೆ ಮಾತ್ರ ಇದು ಸಾಧ್ಯ ಅಂತೇಳಿ ಅವರು ಕಡು ಸಮಿತಿ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ಇವತ್ತು ಬಹುದೊಡ್ಡ ಸಂವಿಧಾನವನ್ನ ಕೊಟ್ಟಿದ್ದಾರೆ. ಸಮಾನತೆಯಲ್ಲಿ ನಾವೆಲ್ಲರೂ ಸಹ ಬದುಕ್ತಾ ಇದ್ದೀರಿ ಅಂತಾರೆ, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಅವ್ರನ್ನ ಪೂಜೆ ನಾವು ಮಾಡ್ಲೇಬೇಕಾಗ್ತದೆ, ಆರಾಧನೆ ಮಾಡ್ಬೇಕಾಗ್ತದೆ, ಅವ್ರನ್ನ ಓದ್ಕೊಬೇಕಾಗ್ತದೆ. ನಮ್ಮ ಮುಂದಿನ ಪೀಳಿಗೆಗೆ ಅವರ ಶಕ್ತಿಯನ್ನ ನಾವು ತಿಳಿಸ್ಬೇಕಾಗ್ತದೆ. ಸರ್, ಇವತ್ತು ನಾನು ಒಬ್ಬ ದಲಿತ ಸಮುದಾಯದಲ್ಲಿ ಹುಟ್ಟಿ ಒಂದು ಕಾಲೋನಿಯಲ್ಲಿ ಹುಟ್ಟಿದಂತ ಹುಡುಗ ಇವತ್ತು ನಿಮ್ಮ ಮಾಧ್ಯಮದ ಮುಂದೆ ಮಾತಾಡ್ತೀನಿ ಅಂದ್ರೆ ನನಗೆ ಶಿಕ್ಷಣ ಪಡೆದಿದ್ದರಿಂದನೇ ಇವತ್ತು ನಾನು ಮಾತಾಡಕ್ ಸಾಧ್ಯ ಆಗ್ತಾ ಇರೋದು. ಇವತ್ತು ಅಂಬೇಡ್ಕರ್ ಅವ್ರು ಹೇಳಿದ್ರು, ಮೊದಲು ಶಿಕ್ಷಣ ಪಡೀರಿ, ಆಮೇಲೆ ಸಂಘಟಿತರಾಗಿ, ಆಮೇಲೆ ನೀವು ಬೇಕಾದಂತಹ ಮೂಲಭೂತ ಸೌಕರ್ಯಗಳಿಗೋಸ್ಕರ ಹೋರಾಟ ಮಾಡಿ, ನಿಮ್ಮ ಎಲ್ಲಾ ಹಕ್ಕನ್ನು ಕೊಟ್ಟಿದ್ದೀರಿ, ನೀವು ಕೊಡೋದಿಲ್ಲ ಅಂತ ಯಾರು ಹೇಳಕ್ ಆಗೋದಿಲ್ಲ. ನಿಮ್ಮ ಹಕ್ಕುಗಳನ್ನ ಪಡಿಬೇಕಾದ್ರೆ ಶಿಕ್ಷಣ ಪಡೆದು ಸಂಘಟಿತರಾಗಿ ಹೋರಾಟ ಮಾಡ್ಬೇಕಂತೇಳಿ ಬಾಬಾ ಸಾಹೇಬ್ ಅವರು ಹೇಳಿದ್ದಾರೆ. ಅದನ್ನ ನಾವುಗಳು ಏನು ಪ್ರಜ್ಞಾವಂತರಿದ್ದೀರಾ, ಇದನ್ನ ಬಂದು ಎಲ್ಲಾ ಜನ ಮತ್ತು ವಿದ್ಯಾರ್ಥಿಗಳಿಗೆ ಈ ವಿಷಯವನ್ನ ಮುಟ್ಟಿಸಿ, ವಿದ್ಯಾವಂತರು ಖಂಡಿತ ಆದಾಗ ನಮ್ಮ ದೇಶ ಸದೃಢವಾಗಿ ಬೆಳೆಯುತ್ತೆ ಅಂತ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ.